ಪಿಎಲ್ಡಿ ಬ್ಯಾಂಕ್ ಕಾಂಗ್ರೆಸ್ ವಶಕ್ಕೆ ಅಧ್ಯಕ್ಷರಾಗಿ ಬಸನಗೌಡ ಪಾಟೀಲ್, ಉಪಾಧ್ಯಕ್ಷರಾಗಿ ಫಕೀರಪ್ಪ ಇಚ್ಚಂಗಿ ಅವಿರೋಧ ಆಯ್ಕೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದ ದಿ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನಕ್ಕೆ ಗುರುವಾರ ಚುನಾವಣೆ ನಡೆಯಿತು. ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಬೆಂಬಲಿತರಿಂದ ನಾಮಪತ್ರ ಸಲ್ಲಿಸಲಾಗಿತ್ತು. ಕೊನೆಯ ಗಳಿಗೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ತಮ್ಮ ನಾಮಪತ್ರ ವಾಪಸ್ ಪಡೆದ ಹಿನ್ನೆಲೆ ಕಾಂಗ್ರೆಸ್ ಪಕ್ಷದಿಂದ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದ ಬಸನಗೌಡ ವೆಂಕನಗೌಡ ಪಾಟೀಲ್ ಅವರನ್ನು ಅಧ್ಯಕ್ಷರೆಂದು, ಫಕೀರಪ್ಪ ಯಲ್ಲಪ್ಪ ಇಚ್ಚಂಗಿ ಅವರನ್ನ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಚುನಾವಣಾ ಅಧಿಕಾರಿಗಳು ಘೋಷಣೆ ಮಾಡಿದರು. ಇದರಿಂದ ಪಿಎಲ್ಡಿ ಬ್ಯಾಂಕ್ ಕಾಂಗ್ರೆಸ್ ವಶವಾದಂತಾಗಿದೆ. ನೂತನವಾಗಿ ಅಧ್ಯಕ್ಷರಾದ ಬಸನಗೌಡ ವೆಂಕನಗೌಡ ಪಾಟೀಲ್ ಅವರು ಮಾತನಾಡಿ, ಸಚಿವ ಎಸ್.ಕೆ. ಪಾಟೀಲ್ ಅವರು ಮಾರ್ಗದರ್ಶನ ಮತ್ತು ಪಕ್ಷದ ಎಲ್ಲ ಹಿರಿಯ ಮುಖಂಡ ಸಹಕಾರದಿಂದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇವೆ. ಎಲ್ಲರ ಸಹಕಾರದೊಂದಿಗೆ ಉತ್ತಮ ಆಡಳಿತ ನೀಡುತ್ತೇವೆ. ಎಲ್ಲರ ಸಹಕಾರ ನಿರಂತರವಾಗಿ ಇದೇ ರೀತಿ ಇರಲಿ ಎಂದರು. ಈ ಸಮಯದಲ್ಲಿ ಬ್ಲಾಕ್ ಅಧ್ಯಕ್ಷರಾಗಿ ಜಿಆರ್ ಕೊಪ್ಪದ ಬಾಬಣ್ಣ ಅಳವಂಟಿ, ವೀರೇಂದ್ರಗೌಡ ಪಾಟೀಲ್, ಮಹೇಶ್ ಹೊಗೆಸೊಪ್ಪಿನ, ಜಿಬಿ ಪಾಟೀಲ್, ಮಲ್ಲಪ್ಪ ಹೂವಿನಗೊಳ್ಳ, ಈರಣ್ಣ ಚವ್ಹಾಣ್, ಯಲ್ಲಪ್ಪ ಸೂರಣಗಿ, ಸತೀಶ್ ಗೌಡ ಪಾಟೀಲ್, ಮುದುಕಣ್ಣ, ಗದ್ದಿ ಸೋಮಣ್ಣ, ಬೆಟಗೇರಿ ಮುತ್ತಣ್ಣ, ಗಡಪ್ಪನವರ್, ದೇವಪ್ಪ ಲಮಾಣಿ, ಹನುಮಾರೆಡ್ಡಿ, ಬಸವರೆಡ್ಡಿ, ಸಂತೋಷ್ ಕುಂಬಾರ್, ಮಂಜುನಾಥ್ ತಳ್ವಾರ್, ಶಿವಾನಂದ ಲಿಂಗಶೆಟ್ಟಿ, ಗುಳೇದ ಶಿವನಗೌಡ, ಮಜ್ಜೂರು ಅಶೋಕ್, ಮರಿಹೊಳ್ಳನಾವಳರ್, ಹನುಮಂತಪ್ಪ ಹರಿಜನ ಸೇರಿದಂತೆ ಇನ್ನು ಅನೇಕ ಕಾಂಗ್ರೆಸ್ ಪಕ್ಷದ ಮುಖಂಡರು ಇದ್ದರು. ವರದಿ ವೀರಣ್ಣ ಹಡಪದ, NKS TV4 ಲಕ್ಷ್ಮೇಶ್ವರ.